ಅಂಧಕಾರವನ್ನು ಹೋಗ್ಲಾಡಿಸುವವನೇ ಗುರು ಅಂತ ಹೇಳ್ತಾರೆ. ಸುದೀಪ್ ಅವರು ಟ್ರೈಲರ್ ರಿಲೀಸ್ ಮಾಡಿದ್ರು, ಸೊ ಎಷ್ಟು ಖುಷಿ ಆಗ್ತಾ ಇದೆ? ನಂತರ ನನ್ನ ಅದೃಷ್ಟದ ತಾರೆ ಅವರು. ಸಾನಿಯಾ ಅವರು ಏನು ಕೇಳ್ದೇನೆ ಎಲ್ಲ ಕೊಡ್ತಾರೆ ಅಂತ. ಸೊ ನಿಮ್ಮ ಈ ವೆರೈಟಿ ಆಫ್ ಕಾಸ್ಟ್ಯೂಮ್ಸ್, ಔಟ್ಫಿಟ್ಸ್ ಬಗ್ಗೆ ಹೇಳೋದಾದ್ರೆ, ಹೀರೋ ಕ್ಯಾರೆಕ್ಟರ್ ಕೂಡ ಏನಿದು ಹಳ್ಳಿ ಅವ್ರ ತರ ಒಂದು ಸಾಯಿಸಿಲ್ಲ ಅನ್ಬಿಟ್ಟು ಕೇಳು. ನಿಮ್ಮ ವಾಯ್ಸ್ ಇರ್ಲಿಲ್ಲ ಟ್ರೈಲರ್ ಅಲ್ಲಿ. ನಾನು ಮ್ಯೂಸಿಕ್ ಬ್ಯಾಂಡ್ ಕಟ್ಟಬೇಕು ಅನ್ಕೊಂಡಿದ್ದೀನಿ. ಅದು ಯಾಕೆ ಅಂತ ನಿಮಗೆ? ಅನುಭವಿಗಳು ತಿಳ್ಕೊಂಡಿರೋರು ಅವ್ರೇನೋ ಒಂದು ಚೇಂಜಸ್ ಮಾಡಿರ್ತಾರೆ ಅಂದ್ರೆ. ಪದಗಳ ಭಂಡಾರನು ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಮಾತಾಡ್ತಾರೆ ಅಂತ ಎಲ್ರಿಗೂ ಗೊತ್ತು. ಸೊ ಅವರ ವಾಯ್ಸ್ ನಲ್ಲೇ ಅದಕ್ಕಿಂತ ಹೆಚ್ಚಾಗಿ ನಾನು ಏನ್ ಮಾತಾಡಕ್ಕೆ ಇಷ್ಟ. ನಮಸ್ಕಾರ ಸ್ನೇಹಿತರೆ, ನ್ಯಾಷನಲ್ ಟಿವಿಯ ಈ ಒಂದು ವಿಶೇಷ ಸೆಗ್ಮೆಂಟ್ಗೆ ಸ್ವಾಗತ. ನಾನು ಸುಜಯರಾಜ್. ಸ್ನೇಹಿತರೆ, ಈ ವರ್ಷದ ಬಹು ನಿರೀಕ್ಷಿತ ಚಿತ್ರ ಅಂತಾನೆ ಬಿಂಬಿತವಾಗ್ತಾ ಇರುವಂತಹ ಗೌರಿ ಸಿನಿಮಾದ ಟ್ರೈಲರ್ ಅನ್ನ ಇವತ್ತು ಕಿಚ್ಚ ಸುದೀಪ್ ರಿಲೀಸ್ ಮಾಡಿದ್ದಾರೆ. ಸದ್ಯಕ್ಕೆ ಈ ಸಿನಿಮಾದ ಟ್ರೈಲರ್ ಬಗ್ಗೆ ಜೊತೆಗೆ ಇವತ್ತಿನ ಇವೆಂಟ್ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ಸಾನಿಯಾ ಅವರು ಇದ್ದಾರೆ. ಅವರನ್ನ ಮಾತಾಡಿಸ್ತಾ ಹೋಗೋಣ ಬನ್ನಿ. ಸಾನಿಯಾ ಅವರೇ, ಫಸ್ಟ್ಲಿ ಕಂಗ್ರ್ಯಾಚುಲೇಷನ್ಸ್. ಸಿನಿಮಾದ ಟ್ರೈಲರ್ ರಿಲೀಸ್ ಆಗಿದೆ, ಸಾಕಷ್ಟು ಒಳ್ಳೆ ಪ್ರತಿಕ್ರಿಯೆಯನ್ನು ಪಡ್ಕೊಳ್ತಾ ಇದೆ. ಕಿಚ್ಚ ಸುದೀಪ್ ಅವರು ಟ್ರೈಲರ್ ರಿಲೀಸ್ ಮಾಡಿದ್ರು, ಸೊ ಎಷ್ಟು ಖುಷಿ ಆಗ್ತಾ ಇದೆ? ತುಂಬಾನೇ ಖುಷಿ ಆಗ್ತದೆ. ನಾನು ಅವಾಗಲೇ ಅಲ್ಲಿ ಹೇಳಿದಾಗೆ ನನ್ನ ಜೀವನದ 3 ಮುಖ್ಯ ಘಟ್ಟಗಳಲ್ಲಿ ಸುದೀಪ್ ಸರ್ ತಮ್ಮ ಪಾತ್ರವನ್ನು ವಹಿಸಿದ್ದಾರೆ. ನಂತರ ನನ್ನ ಅದೃಷ್ಟದ ತಾರೆ ಅವರು. ಯಾಕಂದರೆ ನನ್ನ ಧಾರಾವಾಹಿಯಲ್ಲಿ ಲಾಂಚ್ ಮಾಡಿದ್ರು, ನನ್ನ ಬಿಗ್ ಬಾಸ್ ಮೂಲಕ ಜನರಿಗೆ ಪರ್ಚೇಸ್ ಕೊಟ್ಟರು. ಇವಾಗ ನನ್ನ ಮೊಟ್ಟ ಮೊದಲ ಚಿತ್ರ ಗೌರಿಯ ಟ್ರೈಲರ್ನೂ ಕೂಡ ಲಾಂಚ್ ಮಾಡಿ ನಮಗೋಸ್ಕರ ಬಂದು ಅಷ್ಟೊತ್ತಿದ್ದು ಎಲ್ಲರ ಬಗ್ಗೆನೂ ಮಾತಾಡಿ ನನ್ನ ಬಗ್ಗೆ ಕೂಡ ಒಂದಷ್ಟು ಅಂಶಗಳನ್ನ ಜ್ಞಾಪಕ ಇಟ್ಕೊಂಡು ಸ್ಪೆಸಿಫಿಕ್ ಆಗಿ ಹೇಳಿ, ಅದು ನಥಿಂಗ್ ಬಟ್ ಹಿಸ್ ಗ್ರೇಟ್ನೆಸ್ ಸರ್. ಅವರು ಮುಂದೆ ನಿಜವಾಗ್ಲೂ ಅವ್ರನ್ನ ನೋಡಿ ನಾವು ಸ್ಫೂರ್ತಿಯಾಗಿ ಇಟ್ಕೊಂಡು ಬೆಳಿಬೇಕು. ಕಿಚ್ಚ ಸುದೀಪ್ ಅವರು ಆಕ್ಚುಲಿ ಒಂದು ಮಾತು ಹೇಳಿದ್ರು, ನೀವು ತುಂಬಾ ಒಳ್ಳೆಯ ಬರಹಗಾರ ಕೂಡ ಹೌದು ಅಂತ ಅವರು ಹೇಳಿದ್ರು. ಅದನ್ನ ಅವರು ಗಮನಿಸಿದ್ದಾರೆ ಅಂತ ಹೇಳಿದ್ರೆ ಆಕ್ಚುಲಿ ಸ್ವಲ್ಪ ಅವರ ಗ್ರೇಟ್ನೆಸ್ ಅನ್ನ ತೋರಿಸುತ್ತೆ. ಜೊತೆಗೆ ನಿಮ್ಮಲ್ಲಿರುವಂತಹ ಟ್ಯಾಲೆಂಟ್ ಹೌದು ಕೂಡ, ನಿಜ ಕೂಡ ಹೌದು. ಸೊ ಅವರ ಆ ವಿಷಯನ ಹೇಳಿದಾಗ ವೇದಿಕೆಯಲ್ಲಿ ನಿಮಗೆ ಹೇಗೆ ಅನ್ನಿಸ್ತು? ತುಂಬ ಖುಷಿ ಆಗುತ್ತೆ. ಯಾಕಂದರೆ ಬಿಗ್ ಬಾಸ್ ಅನ್ನೋ ವೇದಿಕೆ ಮೇಲೆ ನಾನು ನನ್ನ ಕವಿಯತ್ರಿ ಅಂತ ಹೇಳ್ತಾ ಒಂದು ಕವನ ಕೂಡ ಹೇಳಿದ್ದೆ. ಅದನ್ನು ಅವರು ಆ್ಯಂಡ್ ಬಿಗ್ ಬಾಸ್ ಮನೆಯೊಳಗಡೆ ಕೂಡ ಬಹಳಷ್ಟು ಕವನಗಳನ್ನ ರಚಿಸಿದ್ದೆ, ಬಹಳಷ್ಟು ರ್ಯಾಪ್ಸು, ಹಾಡುಗಳು ಹಂಗೆ ಅವ್ರ ಜೊತೆ ಸೇರಿಕೊಂಡು ಮಾಡ್ತಾಯಿದ್ವಿ. ಅದನ್ನೆಲ್ಲ ಜ್ಞಾಪಕ ಇಟ್ಕೊಂಡು ಅದನ್ನು ಹೇಳ್ತಾರೆ ಅಂದರೆ ಅದು ನನಗೆ ಕೂಡ ಒಂದು ರೀತಿಯಲ್ಲಿ ಹುಮ್ಮಸ್ ಕೊಟ್ಟಂಗೆ ಆಗುತ್ತೆ, ನನಗೂ ಶಬಾಷ್ ಅಂತ ಹೇಳ್ದಂಗೆ ಆಗುತ್ತೆ. ಆವಾಗ ನನಗೆ ಆ್ಯಕ್ಚುಲಿ ಒಂದು ಸಂಕಲನ ರಿಲೀಸ್ ಮಾಡಬೇಕು ಅಂತ ಆಸೆ ಇತ್ತು. ಬಟ್ ಇವಾಗ ಅವರು ಏನೋ ಹೇಳಿದ್ಮೇಲೆ ಖಂಡಿತವಾಗ್ಲೂ ಒಂದು ಕಲೆ ಇರಬಹುದು ಅಂತ ಹೇಳಿ ನನಗೆ ಅದ್ರ ಬಗ್ಗೆ ಹೆಚ್ಚಾಗಿ ಯೋಚನೆ ನಾನು ಮಾಡಬೇಕು ಇವಾಗ. ಸಂಜೀವಿನಿ ರೇಖಿ ಮತ್ತು ಹಿಪ್ನೋಸಿಸ್ ಸೆಂಟರ್ನಲ್ಲಿ ಪೂರ್ವಜನ್ಮ, ಪ್ರೇತಾತ್ಮ, ಮಾಟ ಮಂತ್ರ ಸಮಸ್ಯೆಗಳನ್ನು ಗುಣಪಡಿಸಲಾಗುವುದು. ರೇಖಿ ಮತ್ತು ಹಿಪ್ನೋಸಿಸ್ ವಿದ್ಯೆಗಳನ್ನು ಸಹ ಇಲ್ಲಿ ಹೇಳಿಕೊಡಲಾಗುವುದು. ಎಂದೇ ಸಂಪರ್ಕಿಸಿ ಡಾಕ್ಟರ್ ವಿ ಭರಣಿ ರಾಜು, ರೇಖಿ ಗ್ರ್ಯಾಂಡ್ ಮಾಸ್ಟರ್ ಮತ್ತು ಮಾಸ್ಟರ್ ಹಿಪ್ನೋಟೈಸರ್. ಇನ್ನು ಆಕ್ಚುಲಿ ಟ್ರೈಲರ್ ವಿಷಯ ಅಂತ ಬರೋದಾದ್ರೆ ತುಂಬ ಜಾಸ್ತಿ ಏನು ಬಿಟ್ಕೊಟ್ಟಿಲ್ಲ, ಅಂದರೆ ಪ್ಲಾಟ್ ಏನು ಅಂತ. ಅಟ್ ದ ಸೇಮ್ ಟೈಮ್ ನೀವು ಏನೋ ಒಂದು ಮ್ಯೂಸಿಕ್ ಬ್ಯಾಂಡನ್ನು ಕಟ್ಟುವಂತಹ ಪ್ರಯತ್ನದಲ್ಲಿದ್ದೀರಾ, ಆ ಥರದ ವಿಷಯಗಳನ್ನು ತೋರಿಸಿದ್ರು. ಬಟ್ ಕಂಪ್ಲೀಟ್ಲಿ ಏನು ನಿಮ್ಮ ಕ್ಯಾರೆಕ್ಟರ್ ಏನಿರುತ್ತೆ ಅದು ಯಾವುದು ರಿವೀಲ್ ಮಾಡಲಿಲ್ಲ. ಇನ್ಫ್ಯಾಕ್ಟ್ ಹೀರೋ ಕ್ಯಾರೆಕ್ಟರ್ ಕೂಡ ಏನಿದು ಹಳ್ಳಿ ಅವ್ರ ಥರ ಒಂದು ಲೈಕ್ ಸ್ವ್ಯಾಗಲ್ಲಿ ಮಾತಾಡ್ತಾ ಇದ್ದಾರೆ, ಆ ಥರದ ಅದು ಸ್ವಲ್ಪ ಆಶ್ಚರ್ಯಕರ ಅಂತ ಅನ್ನಿಸ್ತು. ಬಟ್ ಎಲ್ಲ ಒಂದು ಕಡೆ ನಿಮ್ಮ ವಾಯ್ಸ್ ಇರಲಿಲ್ಲ ಟ್ರೈಲರಲ್ಲಿ. ಸೊ ಅದು ಯಾಕೆ ಅಂತ ನಿಮಗೆ ಕಾರಣ ಹೇಳ್ಬೋದಾ? ಅಂದರೆ ಕತೆ ಸರ್ದು, ನಿರ್ಮಾಪಕರು ಸರು, ನಿರ್ದೇಶಕರು ಸರು. ಸೊ ಸರಿಗೆ ಏನು ಸೂಕ್ತ ಅನಿಸಿರುತ್ತೋ ಅದನ್ನು ಅವ್ರು ಮಾಡಿರ್ತಾರೆ, ಅದನ್ನು ನಾನು ಪ್ರಶ್ನಿಸೋಕ್ಕೂ ಹೋಗೋದಿಲ್ಲ. ಯಾಕಂದರೆ ನಾವು ಜಸ್ಟು ನಟನೆ ಮಾಡೋಕ್ಕೆ ಬಂದಿರ್ತೀವಿ ಅಷ್ಟೇ. ಬಟ್ ಹಿಂದೆಗಡೆ ಎಡಿಟಿಂಗ್ ಮಾಡ್ತಾ ಅಥವಾ ಪ್ರಮೋಷನ್ಸ್ ಮಾಡ್ತಾ, ಪ್ರಚಾರ ಮಾಡ್ತಾ ಅವ್ರು ಎಷ್ಟೊಂದು ವಿಚಾರಗಳನ್ನ ಗಮನಿಸಿರ್ತಾರೆ. ಸೊ ಅವರು ಅಷ್ಟು ಮೂವೀಸ್ಗಳನ್ನ ಮಾಡಿ ಅನುಭವಿಗಳು ತಿಳ್ಕೊಂಡಿರೋರು ಅವ್ರೇನೋ ಒಂದು ಚೇಂಜಸ್ ಮಾಡಿರ್ತಾರೆ ಅಂದರೆ ಅದನ್ನು ನಾನು ಗೌರವಿಸ್ತೀನಿ ಸರ್. ಬಿಕಾಸ್ ಯಾಕೆಂತಂದ್ರೆ ಸಾನಿಯಾ ಅಯ್ಯರ್ ಅವರು ಅಂತ ಹೇಳಿದ್ರೆ ಜಸ್ಟ್ ಅವರು ನೋಡ್ಲಿಕ್ಕೆ ಮಾತ್ರ ಚಂದ ಇರೋದು ಅಷ್ಟೇ ಅಲ್ಲ, ಅವರ ಮಾತುಗಳು ಚಂದ, ಅವರ ಒಂದು ಶಬ್ದ ಭಂಡಾರ ಅಥವಾ ಪದಗಳ ಭಂಡಾರನು ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಮಾತಾಡ್ತಾರೆ ಅಂತ ಎಲ್ರಿಗೂ ಗೊತ್ತು. ಸೊ ಅವರ ವಾಯ್ಸ್ನಲ್ಲೇ ಲೈಕ್ ಅಂದರೆ ಟ್ರೈಲರಲ್ಲಿ ಪ್ಲೇ ಆಗಿರ್ತಿದ್ರೆ ಅಥವಾ ಸಿನಿಮಾದಲ್ಲಿ ಅವ್ರ ವಾಯ್ಸೇ ಇರ್ತಿದ್ದಿದ್ರೆ ಒಳ್ಳೇದಿತ್ತಲ್ವಾ ಅನ್ನುವಂತಹ ಭಾವನೆ ಮೇಲ್ನೋಟಕ್ಕೆ ನೋಡಿದ ತಕ್ಷಣ ಒಂದು ಬರುತ್ತೆ. ಸೊ ನಿಮಗೆ ಇದನ್ನು ಎಕ್ಸ್ಪೆಕ್ಟ್ ಮಾಡಿದ್ರೆ ಟ್ರೈಲರಲ್ಲಿ ವಾಯ್ಸ್ ಇರಲ್ಲ ಅಂತ ಅಥವಾ ಹೇಗೆ ಅಂತ? ನಾನು ಆಗಲೇ ಹೇಳ್ದಂಗೆ ನಾನು ಅದೇ ಮಾತಿಗೆ ಬದ್ಧಳಾಗಿರ್ತೀನಿ. ಅದಕ್ಕಿಂತ ಹೆಚ್ಚಾಗಿ ನಾನು ಏನು ಮಾತಾಡೋಕ್ಕೆ ಇಷ್ಟಪಡ್ತೀನಿ.
ಎಸ್, ಇನ್ನು ಸಾನಿಯಾ ಅವರು ನಾನು ಆಗಲೇ ಹೇಳಿದಾಗೆ ಬ್ಯೂಟಿ ವಿತ್ ಬ್ರೈನ್ಸ್ ಅಂತ ಇಡೀ ಕರ್ನಾಟಕಕ್ಕೆ ಗೊತ್ತು. ಸೊ ನೀವು ಅಂದರೆ ಬೇರೆ ಬೇರೆ ಗೌರಿ ಇವೆಂಟ್ಸ್ಗಳಿಗೆ ನೀವು ಹಾಕ್ತಾ ಇರುವಂತಹ ಕಾಸ್ಟ್ಯೂಮ್ಸ್ ಆಗಿರ್ಬೋದು, ಔಟ್ಫಿಟ್ಸ್ ಆಗಿರ್ಬೋದು, ಅದೇ ತುಂಬ ಟ್ರೆಂಡ್ ಆಗಿದೆ ಆಲ್ಮೋಸ್ಟ್ ಲೈಕ್ ಸೋಷಿಯಲ್ ಮೀಡಿಯಾದಲ್ಲಿ. ಸೊ ಯಾವ ರೀತಿ ಅಂದರೆ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ? ಇನ್ಫ್ಯಾಕ್ಟ್ ಎಲ್ಲೋ ಒಂದು ಕಡೆ ನಾನು ನೋಡಿದೆ, ಗೌರಿ ಸಿನಿಮಾದ ರೆನ್ಯೂಮರೇಷನ್ ಎಲ್ಲ ಪಾಪ ಸಾನಿಯಾ ಅವರು ಬರೀ ಡ್ರೆಸ್ಸಿಗೆ ಹಾಕ್ತಾ ಇದ್ದಾರೆ ಅನ್ನೋ ಥರ ಎಲ್ಲ. ಸೊ ಇವತ್ತಿನ ಕಾಸ್ಟ್ಯೂಮ್ ಬಗ್ಗೆ ಹೇಳೋದಾದರೆ, ಮತ್ತು ನಿಮ್ಮ ಈ ವೆರೈಟಿ ಆಫ್ ಕಾಸ್ಟ್ಯೂಮ್ಸ್ ಔಟ್ಫಿಟ್ಸ್ ಬಗ್ಗೆ ಹೇಳೋದಾದರೆ? ಏನಿಲ್ಲ, ನನಗೆ ಫ್ಯಾಷನ್ ಅಂದರೆ ತುಂಬ ಇಷ್ಟ. ನನ್ನ ಪ್ರಕಾರ ಅದು ಕಲೆ. ಆ ಕಲೆ ಪ್ರತಿಯೊಬ್ಬರಿಗೂ ಒಪ್ಪಲ್ಲ, ಪ್ರತಿಯೊಬ್ಬರಿಗೂ ಅದು ಒಗ್ಗಲ್ಲ. ಸೊ ಅದು ಒಂಥರ ಅದು 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 ಅಭಿರುಚಿನೇ ಬೇರೆ ಥರ ಅದು. ಸೊ ನಾನು ಅದನ್ನು ಇಷ್ಟಪಟ್ಟು ಪ್ಲ್ಯಾನ್ ಮಾಡ್ತೀನಿ. ಹೌದು. ಆ್ಯಂಡ್ ಈ ಕಾಸ್ಟ್ಯೂಮ್ ಡಿಸೈನ್ ಮಾಡಿರೋರು ಲಕ್ಷ್ಮೀ ಕೃಷ್ಣ ಅಂತ, ಆ್ಯಂಡ್ ಈ ಹೇರ್ ಸ್ಟೈಲ್, ಈ ಮೇಕಪ್ ಲುಕ್ ಮಾಡಿರೋರು ಪ್ರಶಾಂತ್ ಅಂತ. ಸೊ ಅವರು ನನ್ನ ಜೊತೆ ತುಂಬದ ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದಾರೆ. ಸೊ ಥ್ಯಾಂಕ್ಸ್ ಟು ದೆಮ್, ಬಿಕಾಸ್ ಪಾಪ ನಾನೇನೋ ಒಂದು ಮಾಡಬೇಕು ಅಂತ ಅಂದಾಗ ಅವರು ನನ್ನ ಕೈ ಹಿಡಿದು ಓಕೆ ಹಿಂಗೆ ಮಾಡೋಣ ಹಂಗೆ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ತಾರೆ. ಎಲ್ಲದಕ್ಕಿಂತ ಮುಖ್ಯವಾಗಿ ನನ್ನ ಅಮ್ಮ ಕೂಡ ಫ್ಯಾಷನ್ ಡಿಸೈನಿಂಗ್ ಮಾಡಿದರು. ಆ್ಯಂಡ್ ಅವರಷ್ಟು ವರ್ಷಗಳ ಕಾಲ ಕಲಾವಿದೆಯಾಗಿ ನಡೆಸಿರೋದ್ರಿಂದ ಅವ್ರಿಗೂ ಕೂಡ ಒಂದು ಬ್ಯೂಟಿಫುಲ್ ಡೈರೆಕ್ಷನ್ ಇರುತ್ತೆ, ಯಾವ ಥರ ಹೋಗಬೇಕು ಹೆಂಗೆ ಅಂತ. ಸೊ ಶಿ ಆಲ್ಸೋ ಹ್ಯಾಸ್ ಅ ವೆರಿ ಪರ್ಸ್ನಲ್ ಸೆನ್ಸ್ ಆಫ್ ಸ್ಟೈಲ್. ಸೊ ಅವ್ರದ್ದು ಕೂಡ ಗೈಡೆನ್ಸ್ ಅಟ್ ದ ಸೇಮ್ ಟೈಮ್ ಇರುತ್ತೆ ಅಂತ ಹೇಳ್ಬೋದು. ಸಾನಿಯಾ ಅವರು ಗುರು ಬಗ್ಗೆ ಬಹಳ ಅದ್ಭುತವಾಗಿ ಆ್ಯಕ್ಚುಲಿ ಒಂದು ವಿವರಣೆಯನ್ನು ಕೊಟ್ಟರಿ ನೀವು ವೇದಿಕೆ ಮೇಲೆ. ಅದನ್ನು ಇನ್ನೊಂದ್ಸಲ ಹೇಳೋದಾದರೆ? ಸೊ ನಾನು ಆಗಲೇ ಏನು ಹೇಳಿದೆ ಅಂದರೆ, ಸಂಸ್ಕೃತದಲ್ಲಿ ಗು ಅಂದರೆ ಅಂಧಕಾರ ಅಂತ, ಅಥವಾ ಅಜ್ಞಾನ ಅಂತಲೂ ಹೇಳ್ಬೋದು, ಇಗ್ನೋರೆನ್ಸ್ ಅಂತ ಹೇಳ್ಬೋದು. ರು ಅಂದರೆ ಆ ಅಂಧಕಾರವನ್ನು ಹೋಗಲಾಡಿಸೋದು ಅಂತ. ಸೊ ಆ ಅಂಧಕಾರವನ್ನು ಹೋಗಲಾಡಿಸೋವನೇ ಗುರು ಅಂತ ಹೇಳ್ತಾರೆ. ಸೊ ನನ್ನನ್ನು ಸಮಾಂತಳಾಗಿ ನಿಮ್ಮೆಲ್ಲರ ಮುಂದೆ ಬೆಳಕಿಗೆ ತಂದು ಪರಿಚಯಿಸ್ಕೊಟ್ಟಿದ್ದು ಗುರು ರೂಪದಲ್ಲಿ ನಿಂತಿರುವಂತಹ ಇಂದ್ರಜಿತ್ ಸರ್ಗೆ ಥ್ಯಾಂಕ್ಸ್ ಹೇಳ್ತೀನಿ ಅಂತ ಅಲ್ಲಿ ಹೇಳಿದ್ದು. ನಿಜವಾಗ್ಲೂ, ಯಾಕಂದರೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನನ್ನ ನಟನೆಯ ಎಕ್ಸ್ಪೀರಿಯನ್ಸ್ ಬಂದಿರೋದೆಲ್ಲ ಸಣ್ಣ ತೆರೆಯಿಂದ. ಸೊ ಇವತ್ತು ನಾನು ದೊಡ್ಡ ತೆರೆ ಮೇಲೆ ಇವತ್ತು ನನ್ನ ಟ್ರೈಲರಲ್ಲೂ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ, ಅಷ್ಟು ಚೆನ್ನಾಗಿ ಡೈಲಾಗ್ಸ್ಗಳಿದೆ, ಇದೆಲ್ಲ ಅಷ್ಟು ಪಾತ್ರಕ್ಕೆ ಏನೋ ಒಂದು ಆರ್ಕ್ ಇದೆ ಅಂತ ಅನ್ನಿಸ್ತಿರ್ಬೇಕಾದ್ರೆ ಗುರು ರೂಪದಲ್ಲಿ ನಂಗೆ ನಿಜವಾಗ್ಲೂ ನಿಂತಿದ್ದೆ ಸರ್. ನನ್ನನ್ನು ತಿದ್ದುಪಡಿ ಮಾಡಿ ಒಂದು ಹಾದಿ ಹಾಕ್ಕೊಟ್ಟಿದೆ, ಹಾದಿಲಿ ನೀವು ನಡೆದ್ರೆ ನಿಮಗೂ ಒಂದು ಒಳ್ಳೆ ಭವಿಷ್ಯ ಇದೆ ಅಂತ ಒಂದು ಹುಮ್ಮಸ್ ಕೊಟ್ರಲ್ವ. ಸೊ ಅವ್ರಿಗೆ ನಾನು ನಿಜವಾಗ್ಲೂ ಎಷ್ಟೇ ಚಿರುಣಿ ಆಗಿದ್ರೂ ಅದು ಸಾಲಲ್ಲ ನನಗೆ ಅಂತ ಹೇಳ್ಬೋದು. ಇನ್ನು ಆ್ಯಕ್ಚುಲಿ ಸಮರ್ಜಿತ್ ಅವರ ಭಾಷಣ ಆದಮೇಲೆ ಅವರ ಇನ್ನೋಸೆನ್ಸ್ ಬಗ್ಗೆ ಸಾಕಷ್ಟು ಚರ್ಚೆ ಆಯಿತು. ಲೈಕ್ ಸುದೀಪ್ ಅವರು ಕೂಡ ಅದ್ರ ಬಗ್ಗೆ ಮಾತಾಡಿದ್ರು. ಸೊ ಅವರೊಂದು ಮಾತು ಹೇಳಿದ್ರು, ಅಂದರೆ ಸಾನಿಯಾ ಅವರು ಏನು ಕೇಳ್ದೇನೆ ಎಲ್ಲ ಕೊಡ್ತಾರೆ ಅಂತ. ಸೊ ಸಾಕಷ್ಟು ಲೈಕ್ ಅಂದರೆ ಚರ್ಚೆ ಆಯ್ತದು. ಸೊ ಅವ್ರ ಇನ್ನೋಸೆನ್ಸ್ ಬಗ್ಗೆ, ಅವ್ರ ಜೊತೆ ವರ್ಕ್ ಮಾಡಿದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಸುದೀಪ್ ಅವರು ತುಂಬ ಚೆನ್ನಾಗಿ ಸಮರೈಸ್ ಕೂಡ ಮಾಡಿದ್ರು ಅದನ್ನು. ನಿಜವಾಗ್ಲೂ ಪಾಪ ಸಮರು ನಟನೆಯ ಬಗ್ಗೆ ಮಾತಾಡ್ತಾ ಇದ್ದ. ಅಂದರೆ ಆ ಗಿವ್ ಆ್ಯಂಡ್ ಟೇಕ್ ಅಷ್ಟು ಸುಲಭವಾಗಿ ನಮ್ಮಿಬ್ಬರ ಮಧ್ಯೆ ಆ ಬಾಂಡ್ ಬೆಳೆದಿತ್ತು ಅಂತ. ಯಾಕಂದರೆ ನಟನೆ ಮಾಡಬೇಕಾದ್ರೆ ಒಂದು ಹೀರೋ ಅಥವಾ ಒಂದು ಹೀರೋಯಿನ್ ಆಗಿರಲಿ, ಅಥವಾ ಎನಿ ಯಾವುದೇ ಪಾತ್ರದ ನಡುವೆ ಅದೊಂದು ಆ ಈಸಿನೆಸ್ ಇರಬೇಕು. ಸೊ ಅವರಲ್ಲಿ ಆ ಆ್ಯಟಿಟ್ಯೂಡ್ ಇರಲಿಲ್ಲ, ಅವರಲ್ಲಿ ಒಂದು ನಾನು ಎಲ್ಲಿಂದನೋ ಬರ್ತೀನಿ ಅನ್ನೋ ಒಂದು ಆ ಹೆಡ್ ವೈಟ್ ಇರಲಿಲ್ಲ ಅಲ್ವಾ. ಅದರಿಂದಾಗಿ ಆ ಇನ್ನೋಸೆನ್ಸಿಂದಾಗಿ ನಮ್ಮಿಬ್ರಿಗೂ ಆ್ಯಕ್ಚುಲಿ ಆ್ಯಕ್ಟಿಂಗ್ ಮಾಡೋಕ್ಕೆ ಇಷ್ಟ ಆಯಿತು. ಆ್ಯಂಡ್ ಅವರು ಎಷ್ಟೇ ಹೊಗಳ್ಬೋದು ನನ್ನ, ಬಟ್ ನಾನು ಕೂಡ ಆ್ಯಕ್ಟಿಂಗು ಅಂದರೆ ದೊಡ್ಡ ಥರ ಮೇಲೆ ಆ್ಯಕ್ಟಿಂಗು ಅಥವಾ ಒಂದು ಮೂವಿಲಿ ಆ್ಯಕ್ಟಿಂಗು ಅಂತಂದರೆ ಇದು ನನ್ನ ಮೊದಲನೇ ಮೂವಿ. ಸೊ ನಾನು ಕೂಡ ಝೀರೋಯಿಂದನೇ ಸ್ಟಾರ್ಟ್ ಮಾಡ್ತಾ ಇರೋದು. ಸೊ ಅವರ ಆ ಇನ್ನೋಸೆನ್ಸು ಅದು ಹಾಗೆ ಇರಬೇಕು. ಸುದೀಪ್ ಸರ್ ಹೇಳ್ದಂಗೆ ಅದು ಹೋಗ್ತಾ ಹೋಗ್ತಾ ಕಳೆದು ಹೋಗುತ್ತೆ. ಬಟ್ ಅದೆಲ್ಲೋ ಒಂದು ಕಡೆ ಬಚ್ಚಿಟ್ಕೊಂಡಿದ್ರೆ ಅವರು ಮುಂದೆ ನಾವು ಮತ್ತೆ ಸಿಕ್ಕಿದಾಗ ಎಲ್ಲೋ ಒಂದು ಮೂವಿಲೋ ಅಥವಾ ನಾವಿಬ್ಬರು ಮತ್ತೆ ಒಂದು ಮೂವಿಯಲ್ಲಿ ಅವಕಾಶ ಸಿಕ್ಕರೆ ನಾವಿಬ್ಬರು ನಟನೆ ಮಾಡೋಕ್ಕೆ, ಆಗ ನಮ್ಗೆ ನಟನೆ ಮಾಡೋಕ್ಕೆ ಸುಲಭ ಆಗುತ್ತೆ ಅಂತ ಹೇಳ್ಬೋದು. ಸೊ ಇನ್ನು ಕೊನೆಯದಾಗಿ ಆ್ಯಕ್ಚುಲಿ ಆಗಸ್ಟ್ 15ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸೊ ನಟನೆ ಆಗಿರಬಹುದು ಅಥವಾ ಇನ್ ಪರ್ಸನ್ ಆಗಿರಬಹುದು, ನೋಡಲಿಕ್ಕೆ ಆಗಿರಬಹುದು, ಅಥವಾ ನಿಮ್ಮ ಭಾಷಾ ಒಂದು ಸಾಮರ್ಥ್ಯ, ನೀವು ಮಾತಾಡುವಂತಹ ಶೈಲಿ, ಎಲ್ಲದ್ರ ಮೂಲಕ ಬಹಳಷ್ಟು ನಿರೀಕ್ಷೆಯನ್ನು ನೀವು ಹುಟ್ಟುಹಾಕಿದ್ದೀರಾ. ಅಂದರೆ ಒಬ್ಬ ಬ್ಯಾಂಕೇಬಲ್ ಹೀರೋಯಿನ್ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಬರ್ತಾರೆ ಅನ್ನುವಂತಹ ನಂಬಿಕೆ ತುಂಬ ಲೈಕ್ ಸ್ಟ್ರಾಂಗ್ ಆಗಿ ನಮಗೆ ಬಂದಿದೆ. ಸೊ ಸಿನಿಮಾ ಬಗ್ಗೆ ಲೈಕ್ ಇನ್ನೇನು ಸ್ವಲ್ಪ ದಿನ ಅಷ್ಟೇ ಬಾಕಿ ಇದೆ, ಏನು ಹೇಳಕ್ಕೆ ಇಷ್ಟಪಡ್ತೀರಾ ಜನಗಳಿಗೆ? ನನ್ನ ಪಾತ್ರ ಸಂಗೀತಕ್ಕೆ ಎಲ್ಲೋ ಅಂಟ್ಕೊಂಡಿದೆ ಅಂತ ಹೇಳ್ಬೋದು. ಸೊ
ಹೆಚ್ಚಾಗಿ ನಾನು ಏನು ಹೇಳೋಕ್ಕಾಗಲ್ಲ. ಹೆಚ್ಚಾಗಿ ಟ್ರೇಲರಲ್ಲೂ ನೀವು ಹೇಳ್ದಾಗೆ ಏನು ಬಿಟ್ಕೊಡೋಕ್ಕಾಗೋದಿಲ್ಲ. ಯಾಕಂದರೆ ನೀವೆಲ್ಲರೂ ಬಂದು August 15 ಚಿತ್ರಮಂದಿರಗಳಲ್ಲಿ ನಮ್ಮ ಗೌರಿ ಚಿತ್ರವನ್ನು ನೋಡಲೇಬೇಕು ಅಂತ ಕೇಳ್ಕೊತೀನಿ. ನನಗೆ ತುಂಬ ಅಪಾರವಾದ ಪ್ರೀತಿನ ಇಷ್ಟು ವರ್ಷಗಳ ಕಾಲ ಕೊಡ್ತಾ ಬಂದಿದ್ದೀರಾ. ಇನ್ನು ಮುಂದೆ ನನ್ನ ಈ ಮೊದಲನೇ ಹೆಜ್ಜೆಯಿಂದ ನಾನು ಹಲವಾರು ಸಿನಿಮಾಗಳನ್ನ ಮಾಡಬೇಕು ಅಂದರೆ ನಿಮ್ಮ ಪ್ರೀತಿ ಬೇಕು, ನಿಮ್ಮ ವಿಶ್ವಾಸ ಬೇಕು ನನ್ನ ಮೇಲೆ. ಯಾಕಂದರೆ ನನಗೊಂದು ಗೊತ್ತು, ಇವತ್ತು ಸುದೀಪ್ ಸರ್ನ ನೋಡಿದ್ಮೇಲೆ ಅದು ನನಗೆ ಆ ಥಾಟ್ ಆ್ಯಕ್ಚುಲಿ ಇನ್ನೂ ಒಂಥರ ನನ್ನ ಮನಸ್ಸಲ್ಲಿ ಕೂತ್ಬಿಟ್ಟಿದೆ. ಏನಂದರೆ ಎಷ್ಟೇ ಎತ್ತರಕ್ಕೆ ಬೆಳೆದ್ರೂ ಕೂಡ ಆ ಕೈಂಡ್ನೆಸ್ಸು, ಆ ರೂಟೆಡ್, ಆ ಗ್ರೌಂಡೆಡ್ನೆಸ್ ಇರುತ್ತಲ್ಲ, ಅದನ್ನ ನಾವು ಯಾವತ್ತೂ ಮರಿಬಾರ್ದು ಅಂತ. ಸೊ ಆ ಅಂಶವನ್ನು ನಾನು ನನ್ನಲ್ಲೇ ಇಟ್ಕೋತೀನಿ, ಅದನ್ನು ನಾನು ಉಳಿಸ್ಕೋತೀನಿ. ದಯವಿಟ್ಟು ಬಂದು ನನಗೋಸ್ಕರ, ನಮ್ಮೆಲ್ಲರಿಗೋಸ್ಕರ ನಮ್ಮ ಪ್ರೀತಿಯ ಗೌರಿನ ಚಿತ್ರಮಂದಿರಗಳಲ್ಲಿ ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್ ಸಾನಿಯಾ ಅವರೇ, ಇಷ್ಟು ಸಮಯ ನಮಗೋಸ್ಕರ ಕೊಟ್ಟು ಮಾತಾಡಿದ್ದಕ್ಕೆ. ಸೊ ಐ ಲೆನ್ಸ್ ತುಂಬ ಚೆನ್ನಾಗಿದೆ ನೀವು ಹಾಕಿರೋದು ಇವತ್ತು. ಸೊ ಒಳ್ಳೆದಾಗಲಿ ನಿಮಗೆ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಎಸ್. ಸೊ ಸ್ನೇಹಿತರೆ, ಇದಿಷ್ಟು ಸಾನಿಯಾ ಅಯ್ಯರ್ ಅವರ ಮಾತುಗಳು. ಮತ್ತೆ ಭೇಟಿ ಆಗ್ತಾ ಇರೋಣ. ಧನ್ಯವಾದ.